ಚಂದನ ಸುದ್ದಿ. ಬಡವನಾಗಿ ಹುಟ್ಟಿದ್ದು ತಪ್ಪೇ? 24 ಗಂಟೆ ಕಳೆದರೂ ಚಿಕಿತ್ಸೆ ಸಿಗದಿ ರೋಗಿಯ ನರಳಾಟ. ದುಡ್ಡಿನ ಬೆನ್ನು ಬಿದ್ದ ಆಸ್ಪತ್ರೆಗಳು, ಮಾನವೀಯತೆ ಮರೆತು ದುಡ್ಡು ಇಲ್ಲದಕ್ಕೆ ದಾಖಲಿಸಿಕೊಳ್ಳದ ಆಸ್ಪತ್ರೆಗಳು. ಅಪಘಾತವಾಗಿ ಚಿಕ್ಕಮಗಳೂರು, ಮಂಗಳೂರು, ಹಾಸನ, ಕೊನೆಯಲ್ಲಿ ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸಲು. ಆಲ್ದೂರು ಸಮೀಪದ ಗಾಳಿಗಂಡಿ ವಾರ್ಡಿನ ನಿವಾಸಿ ರವಿ, 27 ವರ್ಷದ ಯುವಕ, ಅರೇನೂರು ಗ್ರಾಮದ ಬಳಿ ಬೈಕ್ನಲ್ಲಿ ತೆರಳುವಾಗ ಅಪಘಾತವಾಗಿದ್ದು, ಅರೇನೂರು ಗ್ರಾಮದ ಸುಪ್ರೀತ್ ಎಂಬುವವರು ಮಂಗಳವಾರ ಮುಂಜಾನೆ 8 ಗಂಟೆಗೆ ಆಲ್ದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗೆ ಕರೆದುಕೊಂಡು ಬಂದು ಸೇರಿಸಿದ್ದು, ಗಂಭೀರ ಗಾಯಗಳು ಆದ ಕಾರಣ ಪ್ರಾಥಮಿಕ ಚಿಕಿತ್ಸೆ ನೀಡಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ರೋಗಿಯನ್ನು ರವಾನಿಸಲಾಗಿದೆ. ಬಳಿಕ ಜಿಲ್ಲಾ ಸರ್ಜನ್ ಸಲಹೆ ಮೇರೆಗೆ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲು ಕರೆದುಕೊಂಡು ಹೋಗಿದ್ದು, ಹಾಸಿಗೆಯ ಕೊರತೆಯಿದೆ ಎಂದು ತಿಳಿಸಿ ರೋಗಿಯನ್ನು ದಾಖಲಿಸಿಕೊಳ್ಳದ ಕಾರಣ ಆಂಬ್ಯುಲೆನ್ಸ್ ಚಾಲಕ ಪೃಥ್ವಿ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ಕರೆದೊಯ್ದಿದ್ದು, ಐಸಿಯು ವಾರ್ಡ್ ಖಾಲಿಯಿಲ್ಲ ಎಂದು ಅಲ್ಲೂ ಕೂಡ ಅವರನ್ನು ದಾಖಲಿಸಿಕೊಳ್ಳದ ಕಾರಣ ಚಾಲಕ ಪೃಥ್ವಿ ಹೆಗಡೆ ಆಸ್ಪತ್ರೆ, ಇಜಿ ಆಸ್ಪತ್ರೆ ಇಲ್ಲೆಲ್ಲಾ ರೋಗಿಯನ್ನು ದಾಖಲಿಸಲು ಪ್ರಯತ್ನಿಸಿದ್ದು, ಬಳಿಕ ಮುಕ್ಕದಲ್ಲಿರುವ ಶ್ರೀನಿವಾಸ್ ಆಸ್ಪತ್ರೆಗೆ ದಾಖಲಿಸಲು ಪ್ರಯತ್ನ ಮುಂದುವರಿಸಿದ್ದು, ಅಲ್ಲಿ 80,000 ಹಣ ಠೇವಣಿ ಇಟ್ಟರೆ ಮಾತ್ರ ಚಿಕಿತ್ಸೆ ಪ್ರಾರಂಭಿಸುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ರೋಗಿಯ ಕುಟುಂಬ ಆರ್ಥಿಕವಾಗಿ ಸಬಲರಲ್ಲದ ಕಾರಣದಿಂದಾಗಿ ಪುನಃ ಮಂಗಳೂರಿನಿಂದ ರೋಗಿಯನ್ನು ಆಲ್ದೂರಿಗೆ ಕರೆತಂದಿದ್ದು, ಬಳಿಕ ಸ್ಥಳೀಯರಾದ ಪತ್ರಕರ್ತ ಕಿರಣ್, ಚಿಕ್ಕಮಗಳೂರು ಜಿಲ್ಲಾ ಮೆಡಿಕಲ್ ಕಾಲೇಜ್ ಡೀನ್ ಮತ್ತು ಡಿಎಚ್ಒ ರವರಿಗೆ ಕರೆ ಮಾಡಿ ರೋಗಿಯನ್ನು ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲು ಯತ್ನಿಸಿದ್ದು, ಬಳಿಕ ಬೆಂಗಳೂರು ನಿಮಾನ್ಸ್ಗೆ ಕಳುಹಿಸಲು ತೀರ್ಮಾನಿಸಿ ಪತ್ರಕರ್ತ ಜೋಸೆಫ್ ಎಂ ಮತ್ತು ಸ್ಥಳೀಯರಾದ ಇಯು ಇಬ್ರಾಹಿಂ ರೋಗಿಯ ಚಿಕಿತ್ಸೆಗಾಗಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿ ಬೆಂಗಳೂರಿಗೆ ರೋಗಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಿಕೊಟ್ಟಿದ್ದು, ಬೆಂಗಳೂರು ತಲುಪಿದ ಬಳಿಕ ಕರೆ ಮಾಡಿದ ಆಂಬ್ಯುಲೆನ್ಸ್ ಚಾಲಕ ಪೃಥ್ವಿ ಆಸ್ಪತ್ರೆ ಮುಂಭಾಗದಲ್ಲಿ 1 ಗಂಟೆಯಿಂದ ರೋಗಿಯನ್ನು ಆಂಬ್ಯುಲೆನ್ಸ್ನಲ್ಲಿ ಇಟ್ಟುಕೊಂಡು ಕಾದು ಕುಳಿತರು. ಇನ್ನೂ ಕೂಡ ಚಿಕಿತ್ಸೆ ನೀಡುವುದಿರಲಿ, ಒಳಗೆ ಕೂಡ ದಾಖಲಿಸಿಲ್ಲ ಎಂದು ಸ್ಥಳೀಯರಿಗೆ ಕರೆ ಮಾಡಿ ತಿಳಿಸಿದ್ದು, ಇಯು ಇಬ್ರಾಹಿಂ ಬಡ ಕಾರ್ಮಿಕರು ಚಿಕಿತ್ಸೆಯನ್ನು ಪಡೆಯಲು ಕೂಡ ಎಷ್ಟೆಲ್ಲ ಹರಸಾಹಸ ಪಡಬೇಕು, ಎಷ್ಟೇ ಹೋರಾಟ ಮಾಡಿದರೂ ಸಕಾಲಕ್ಕೆ ಚಿಕಿತ್ಸೆ ದೊರೆಯದಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯ, ಅಧಿಕಾರಿಗಳ ವಿಫಲತೆಗೆ ಸ್ಪಷ್ಟ ನಿದರ್ಶನವಾಗಿದೆ. ಈ ಘಟನೆ ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂತಹ ಅಮಾನವೀಯ ಸಂದರ್ಭದಲ್ಲಿ ನಿದರ್ಶನವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ದೂರವಾಣಿ ಸಂಭಾಷಣೆ ಮೂಲಕ ಮಾತನಾಡಿದ ಆಂಬ್ಯುಲೆನ್ಸ್ ಚಾಲಕ ಪೃಥ್ವಿ, ಬೆಂಗಳೂರು ನಿಮಾನ್ಸ್ ಆಸ್ಪತ್ರೆಗೆ ಮಧ್ಯಾಹ್ನ 1:30ಕ್ಕೆ ತಲುಪಿದ್ದು, 4:30ಕ್ಕೆ ರೋಗಿಯನ್ನು ವಿಚಾರಿಸಿದ್ದು, ಸಿಟಿ ಸ್ಕ್ಯಾನಿಂಗ್ಗೆ ಕಳುಹಿಸಿದ್ದು, ಬಳಿಕ ಚಿಕಿತ್ಸೆ ವಿಚಾರವಾಗಿ ಮುಂದಿನ ನಿರ್ಣಯ ಮಾಡಲಾಗುವುದು ಎಂದು ತಿಳಿಸಿದರು. ಬಿದ್ದು ಇಲ್ಲಿಂದ ಚಿಕ್ಕಮಗಳೂರು ಕರ್ಕೊಂಡ್ಬರೋದು, ಚಿಕ್ಕಮಗಳೂರಲ್ಲೇ ಆಗಲ್ಲ ಅಂತ ಹೇಳಿದರು. ಮಂಗಳೂರಿಗೆ ಕರ್ಕೊಂಡ್ಬರೋದು ಆಗಲ್ಲ ಅಂತ ಹೇಳಿ ಒಂದು 10-12 ಕಡೆಗೆ ಹೋಗಿದ್ದೀವಿ. ಈಗ ಆಸ್ಪತ್ರೆಗೆ ಇಲ್ಲೂ ಆಗಿಲ್ಲ. ಅಂತೇಳಿ ಆಂಬುಲೆನ್ಸ್ ಡ್ರೈವರು ಚಿಕ್ಕಮಗಳೂರಲ್ಲಿ ನಿನ್ನೆ ಬೆಳಗ್ಗೆ ಸುಮಾರು ಒಂದು 7:15ಗೆ ಆಕ್ಸಿಡೆಂಟ್ ಆಗಿತ್ತು ಇವ್ರದ್ದು. ಅಲ್ಲಿಂದ ಅರೇನೂರು ಸುಪ್ರೀತ್ ಅನ್ನೋರು ಆಲ್ದೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡಿದರು. ಇಲ್ಲಿಂದ ಮತ್ತೆ ಚಿಕ್ಕಮಗಳೂರಿಗೆ ನಮ್ಮದೇ ಗಾಡೀಲಿ ಚಿಕ್ಕಮಗಳೂರಿಗೆ ಕರ್ಕೊಂಡೋದ್ವಿ. ಚಿಕ್ಕಮಗಳೂರಲ್ಲಿ ಸುಮಾರು 9 ಗಂಟೆಯಿಂದ 12 ಗಂಟೆ ತನಕ ಟ್ರೀಟ್ಮೆಂಟ್ ಮಾಡಿದರು. ಬಟ್ ಅಲ್ಲ ಮೇಲೆ ಸರ್ಜನ್ ಬಂದು ಇಲ್ಲಿ ಆಗಲ್ಲ, ಮಂಗಳೂರಿಗೆ ಕರ್ಕೊಂಡೋಗಿ ಅಂತ ಹೇಳಿದರು. ಮಂಗಳೂರಿಗೆ ಕರ್ಕೊಂಡೋದ್ರೆ ಸ್ಟಾರ್ಟಿಂಗ್ ಹೋಗಿದ್ದು ಸಂಜೆ 7 ಗಂಟೆಗೆ ಮಂಗಳೂರು ಹೋದ್ವಿ, ವೆನ್ಲಾಕ್ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಹೋದರೆ ಇಲ್ಲಿ ಸರ್ಜನ್ ಇಲ್ಲ, ICU ಬೆಡ್ ಖಾಲಿ ಇಲ್ಲ, ನೀವು ಬೇರೆ ಕಡೆ ಕರ್ಕೊಂಡೋಗಿ ಹೆಂಗೆ ಅಂತ ಹೇಳೋದು. ಅಲ್ಲಿಂದ ಮತ್ತೆ ಫಾದರ್ ಮುಲ್ಲರ್ ಹೋದ್ವಿ, ಅಲ್ಲೂ ಸಹ ICU ಬೆಡ್ ಇಲ್ಲ, ಅದು ಇದು ಅಂತ ಹೇಳಿದರು. ಅಲ್ಲಿಂದ ಮತ್ತೆ ವೆನ್ಲಾಕಿಗೆ ಬಂದ್ವಿ. ವೆನ್ಲಾಕಿಗೆ ಬಂದಮೇಲೆ ಅಲ್ಲಿಂದ ನಿಮಗೆ ನಮ್ಮ ಥ್ರೂಯಿಂದ ನಿಮಗೆ ಬೇರೆ ಹಾಸ್ಪಿಟ್ಲು ನಮ್ಮದು ಟೈಅಪ್ ಆಗಿದೆ, ಬೇರೆ ಹಾಸ್ಪಿಟ್ಲಿಗೆ ನಿಮಗೆ ರೆಫರ್ ಮಾಡಿಕೊಡ್ತೀವಿ, ಅಲ್ಲಿ ನಿಮಗೆ ಎಲ್ಲ ಟ್ರೀಟ್ಮೆಂಟು ಫ್ರೀ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ಶ್ರೀನಿವಾಸ್ ಹಾಸ್ಪಿಟ್ಲ್ ಅಂತೇಳಿ ಮಂಗಳೂರಲ್ಲಿ ಮುಕ್ಕ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಶ್ರೀನಿವಾಸ್ ಹಾಸ್ಪಿಟ್ಲ್ ಅಂತ ಇದೆ. ಅಲ್ಲಿ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಸ್ಟಾರ್ಟಿಂಗ್ ನೀವು 80,000 ಕಟ್ಟಲೇಬೇಕು, ಕಟ್ಟಿದರೆ ನಿಮಗೆ ಪೇಮೆಂಟ್ ಆಗುತ್ತೆ, ಟ್ರೀಟ್ಮೆಂಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ಅಲ್ಲಿ ಎಲ್ಲೂ ಆಗದೇ ಇರೋ ಕಾರಣ ಮಂಗಳೂರಲ್ಲಿ ಸುಮಾರು 8 ಹಾಸ್ಪಿಟ್ಲು ಸುತ್ತಿದ್ದೀವಿ, ಎಲ್ಲೂ ಟ್ರೀಟ್ಮೆಂಟ್ ಆಗದೇ ಇರೋ ಕಾರಣ ರಿಟರ್ನ್ ಮತ್ತೆ ಆಲ್ದೂರಿಗೆ ಕರ್ಕೊಂಡು ಬಿಟ್ಟಿದ್ದೆ. ನಾನು ಬೆಳಿಗ್ಗೆ ವಾಕ್ ಬರೋ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ ಬಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಿಲ್ಲುತ್ತೆ. ನಾನು ಯಾರಪ್ಪ ಅಂತ ನೋಡೋಕೆ ಹೋದರೆ ಅದರಲ್ಲಿ ಒಂದು ತಾಯಿನೂ ತಂದೆ ಒಂದು ಪೇಷಂಟ್ ಇಟ್ಕೊಂಡು ಅಳ್ತಾ ಇರ್ತಾರೆ.
ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ ನಾವು ನಿನ್ನೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಚಿಕ್ಕಮಂಗ್ಳೂರಿಂದ ಮಂಗಳೂರು ಕಳಿಸಿದ್ರು. ಅಲ್ಲಿ ನೋಡಿದ್ರೆ ಯಾವುದೇ ರೀತಿ ಚಿಕಿತ್ಸೆ ಕೊಡೋಕ್ಕಾಗಲ್ಲ, ಇದಕ್ಕೆ ಬೇಕಾಗಿದ್ದ ಟ್ರೀಟ್ಮೆಂಟ್ ನಂಬರ್ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು ಅಂತ ಹೇಳಿದ್ರು. ನನಗೆ ಭಾರಿ ಆಶ್ಚರ್ಯ ಆಯಿತು. ಅದಕ್ಕೆ ನಾನು ನನಗೆ ಸಂಬಂಧಪಟ್ಟಂಥ ನಮ್ಮ ಸ್ನೇಹಿತರಂಥ ಕಿರಣರು ಮತ್ತು ಜೊತೆಲ್ಲ ಕರೆಸಿ ಇದ್ರ ಬಗ್ಗೆ ಏನಂತೇಳಿ ಪರಿಶೀಲನೆ ಮಾಡಿ ಅಂತೇಳಿ ನಾನು ಕೇಳಿಕೊಂಡೆ. ಈ ಥರದ್ದು ಯಾರಿಗಾಗಬಾರ್ದು, ಯಾಕಂತ ಹೇಳಿದ್ರೆ ಇಲ್ಲಿ ಕೂಲಿ ಕಾರ್ಮಿಕರ ಏರಿಯಾ, ಎಲ್ಲ ಬಡವರಿದ್ದಾರೆ. ಇವರಿಗೆ ದೊಡ್ಡ ಅಮೌಂಟ್ ಅಂತ ಹೇಳಿದ್ರೆ ಇವ್ರಿಗೆ ಹೊಂದ್ಕೊಳ್ಳೋಕೆ ಭಾರಿ ಕಷ್ಟ ಆಗುತ್ತೆ. ಅದರಲ್ಲಿ ಕಣ್ಣು ಕಾಣದಂಥ ಊರಿಗೆ ಹೋದರೆ ಇವ್ರು ಏನು ಮಾಡೋದು ದಿಕ್ಕು ತೋಚೆ ಮತ್ತೆ ಆದ್ರಿಗೆ ಬಂದಿದ್ದಾರೆ. ಬೆಳಗ್ಗೆ ನಮ್ಮ ಆಲೂರು ಭಾಗದ ಮಾಧ್ಯಮ ಸ್ನೇಹಿತರೊಬ್ಬರು ಕರೆ ಮಾಡಿ ಈ ಥರ ವಿಷಯ ಏನು ಇದಾಗಿದೆ ಅಂತ ನೋಡಿ ಅಂತೇಳಿ ಹೇಳಿದರು. ನಮ್ಗೆ ತುಂಬ ಬೇಜಾರಾಗ್ತಾ ಇದೆ. ನಾವು ಎಂಥ ಸಮಾಜದಲ್ಲಿ ಬರುತ್ತಾ ಇದ್ದೀವಿ ಸರ್. ಇವತ್ತು ಖಾಸಗಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಅದೆಲ್ಲ ವ್ಯವಸ್ಥೆ ಒಳಗಿದೆ. ನಮ್ಮ ಪ್ರಶ್ನೆ ಇಷ್ಟೇ ಸರ್, ಇಷ್ಟೆಲ್ಲ ತೆರಿಗೆಗಳನ್ನ ಕಟ್ತೇವೆ ನೋಡಿ. ಅವರೆಲ್ಲ ಕೂಲಿ ಕಾರ್ಮಿಕರಿದ್ದಾರೆ. ಒಬ್ಬ ರೋಗಿನ ಇಲ್ಲಿಂದ ನೋಡಿ ಪ್ರೈಮರಿ ಹೆಲ್ತ್ ಕೇರಲ್ಲಿ ಎಷ್ಟನ್ನ ಅವರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿಂದ ಚಿಕ್ಕಮಗಳೂರಿಗೆ ಕಳಿಸಿದ್ದಾರೆ. ಚಿಕ್ಕಮಗಳೂರಿಂದ ಮಂಗಳೂರಿಗೆ ಹೋದ ಮೇಲೆ ಅಲ್ಲಿಂದ ಸುಮಾರು 8 ಹಾಸ್ಪಿಟ್ಲಿಗೆ ತಿರುಗಿದ್ದಾರೆ ಸರ್. 8 ಹಾಸ್ಪಿಟ್ಲಿಗೆ ತಿರುಗಿ ಕೂಡ ಅವರಿಗೆ ಚಿಕಿತ್ಸೆ ಸಿಕ್ಕಿಲ್ಲ. ಆಂಬ್ಯುಲೆನ್ಸ್ ಡ್ರೈವರ್ ಏನು ಮಾಡಿದ್ದಾರೆ, ಸಮಯೋಚಿತವಾಗಿ ಅವ್ರು ಬಡವರಿದ್ದಾರೆ. ತುಂಬ ದೊಡ್ಡ ಖಾಸಗಿ ಆಸ್ಪತ್ರೆಗೆ ಸೇರಿಸಿದರೆ ಹಲವು ಲಕ್ಷ ಹಣವನ್ನು ಕೇಳ್ತಾರೆ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ಪುನಃ ಆಲ್ದೂರಿಗೆ ಕರ್ಕೊಂಡು ಬಂದಿದ್ದಾರೆ. ನಾವು ಎಂಥ ದುಸ್ಥಿತಿಯಲ್ಲಿದ್ದೀವಿ. ನಮಗೆ ಚಿಕಿತ್ಸೆ, ಅದರಲ್ಲೂ ಬಡವರಿಗೆ ಚಿಕಿತ್ಸೆ ಸಿಗೋದು ಮರೀಚಿಕೆನಾ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ದಯವಿಟ್ಟು ನಮ್ಮನ್ನು ಆಳುವಂಥ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಮಾತಾಡೋದಿಲ್ಲ, ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳೇನಿದ್ದೀರಿ, ದಯವಿಟ್ಟು ಇಂತಹ ಅಮಾನವೀಯ ಘಟನೆಗಳು ನಡೆಯುತ್ತೆ ಆರೋಗ್ಯದ ವಿಚಾರವಾಗಿ. ತುರ್ತು ಸಂದರ್ಭಗಳಲ್ಲಿ ಶೀಘ್ರವಾಗಿ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾರೆ.